ಇನ್ನು ಹೋಟೆಲ್ಗೆ ಬಂದಿದ್ದಂತಹ ಒಬ್ಬ ಮುಸ್ಲಿಂ ಮಹಿಳೆಗೆ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೀವು 20 ಮದುವೆ ಆಗ್ತೀರಿ, 40 ಮಕ್ಕಳು ಹೆರ್ತೀರಿ, ನಿಮ್ಮಿಂದಲೇ ಯುದ್ಧ ಆಗ್ತಾ ಇದೆ ಅಂತ ಅವಮಾನಿಸಿದ್ದಾರೆ ಅಂತ ಆ ಮಹಿಳೆ ಆರೋಪಿಸಿದ್ದಾರೆ. ಹಾಸನದ ಹೋಟೆಲ್ ಒಂದರಲ್ಲಿ ಹೋಟೆಲ್ ಸಿಬ್ಬಂದಿ ವಿರುದ್ಧ ಮಹಿಳೆ ಮಾಡ್ತಿರುವಂತಹ ಆರೋಪ ಇದು. ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ ಪುರಂನ ಗೊಮಟಾದ್ರಿ ಕ್ಯಾಂಟೀನ್ನಲ್ಲಿ ನಡೆದಂತಹ ಘಟನೆ. ಆದರೆ ಸಿಬ್ಬಂದಿ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಆ ರೀತಿ ಮಾತನಾಡೇ ಇಲ್ಲ ಅಂತ ಹೋಟೆಲ್ ಸಿಬ್ಬಂದಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಡೆದಂತಹ ಘಟನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಮಹಿಳೆ ಆಕ್ರೋಶ ಹೊರಹಾಕ್ತಿದ್ದಾರೆ, ನಾವು ಆ ರೀತಿ ಮಾತನಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಿದ್ದಾರೆ ಹೋಟೆಲ್ ಸಿಬ್ಬಂದಿ. ಇಡ್ಲಿ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಣ್ಣ, ಇಡ್ಲಿ ಇಲ್ವಲ್ಲ, ಪಲಾವ್ ಮತ್ತೆ ಬಿಸಿಬೇಳೆ ಬಾತ್ ಕೊಡಿ ಅಂತ ಹೇಳಿದ್ರು. ಬಿಸಿಬೇಳೆ ಬಾತ್ ಇಲ್ಲ ಅಂತ ಹೇಳಿದ್ರು. ಆಯ್ತು, ಪಲಾವ್ ಇದೆಯಲ್ಲ, ಪಲಾವ್ ಕೊಡಿ ಅಂತ ಹೇಳಿದ್ರೆ ಇಲ್ಲ ಕೊಡಲ್ಲ, ನಿಮಗೆ 20 ಮದುವೆ ಆಗಿ ನೀವು 40 ಅವಾಗ್ಲಿಂದ ಹೇಳಿಲ್ಲ. ಆಮೇಲೆ ನಮ್ಮ ಅಣ್ಣ ಬಂದು ಇನ್ನು ಶಿವಮೊಗ್ಗದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ಕೂಡ್ಲಿ ಶಾರದಾಂಬಾ ಮಠದಲ್ಲಿ ಅನ್ನಪ್ರಸಾದ ಕೂಡ ಬಂದ್ ಆಗಿದೆ. ಶಾರದಾಂಬೆಯ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ನಿರಾಸೆ ಮೂಡಿದೆ. ಭದ್ರಾವತಿ ತಾಲೂಕಿನಲ್ಲಿರುವಂತಹ ಕೂಡ್ಲಿ ಶಾರದಾಂಬೆ ಮಠ ಅದು. ಮಠಕ್ಕೆ ಬಂದಂತಹ ಭಕ್ತರಿಗೆ ನಿರಾಸೆ, ಯಾಕಂದ್ರೆ ಅಲ್ಲಿ ಅನ್ನಪ್ರಸಾದವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಅನ್ನಪ್ರಸಾದ ಬಂದ್ ಮಾಡಿದ್ದಾರೆ ಮಠದಲ್ಲಿ. ನಮ್ಮ ಪ್ರತಿನಿಧಿ ಬಸವರಾಜ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಡೀತಾ ಇದೆ, ಅದರ ಸಮಸ್ಯೆ ಸಾಕಷ್ಟು ಆಗ್ತದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿನ ಕೂಡ್ಲಿ ಮಠದಲ್ಲಿದ್ದಾವೆ. ಈ ಮಠದಲ್ಲಿ ಕೂಡ ಪ್ರತಿನಿತ್ಯ ಅನ್ನಪ್ರಸಾದ ಇತ್ತು. ಆ ಅನ್ನಪ್ರಸಾದ ಕೂಡ ನಿಂತು ಹೋಗಿದೆ. ಕಾರಣ ಎಷ್ಟೇ ಅಂತಂದರೆ ಇವ್ರಿಗೂ ಕೂಡ ಇಲ್ಲಿ ಕಮರ್ಷಿಯಲ್ ಸೆಂಟರ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಏನು ಕೂಡ್ಲಿ ಮಠ ಇದೆ, ತುಂಗಾ ಮತ್ತು ಭದ್ರಾ ಸಂಗಮ ಕ್ಷೇತ್ರ ಇದು. ಶಾರದಾಂಬೆ ದೇವಸ್ಥಾನ ಇಲ್ಲಿದೆ. ವಿಶೇಷವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಇಲ್ಲಿ ಭಕ್ತರು ಬರ್ತಾರೆ. ಬಂದಂಥ ಭಕ್ತರಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇತ್ತು. ಈಗ ಕೆಲವು ದಿನಗಳಿಂದ ಈ ಪ್ರಸಾದ ಈಗ ನಿಂತು ಹೋಗಿದೆ. ಕಮರ್ಷಿಯಲ್ ಸೆಂಟರ್ ಸಿಗ್ತಾ ಇಲ್ಲ. ಇದರ ಸಮಸ್ಯೆಯಿಂದ ಈಗ ಇಲ್ಲಿ ಏನು ಮಠ ಇದೆ, ಈ ಮಠದಲ್ಲಿ ಈಗ ಮಧ್ಯಾಹ್ನದ ಏನು ಪ್ರಸಾದ ಇದೆ, ಆ ಪ್ರಸಾದ ನಿಂತು ಹೋಗಿದೆ. ಇದರಿಂದ ಸಾಕಷ್ಟು ಬರುವಂಥ ಏನು ದೂರದಿಂದ ಬರುವಂಥ ಭಕ್ತರಿಗೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವಂಥ ಅರ್ಚಕರ ನಮ್ಮ ಜೊತೆಗೆ ಇದರ ಮಾತಾಡ್ಸೋಣ. ಈಗ ಪ್ರತಿನಿತ್ಯ ಈ ಶೃಂಗೇರಿ ಶಾರದೆ ಕೂಡ್ಲಿ ಮಠ ಇದೆ, ಈ ಶಾರದೆಯನ್ನು ದರ್ಶನ ಪಡ್ಕೊತಾ ಇದ್ರು. ಸಂಗಮ ಕ್ಷೇತ್ರ ಇದೆ, ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು. ಪ್ರಸಾದ ವ್ಯವಸ್ಥೆ ಇತ್ತು, ಈಗ ಪ್ರಸಾದ ನಿಂತೋಗಿದೆ. ಹೌದು, ಈಗ ಈ ಯುದ್ಧದ ಒಂದು ಛಾಯೆಯಿಂದ ಏನಾಗಿದೆ ಅಂದರೆ ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬಂದಂಥ ಭಕ್ತಾದಿಗಳು ಪಾಪ ಬಿಸಿಲಲ್ಲಿ ಬಂದು ಆಹಾರ ಇಲ್ಲದೆ ಪ್ರಸಾದ ಇಲ್ಲದೆ ಹೋಗ್ತಾ ಇದ್ದಾರೆ. ಸರ್ಕಾರ ಈ ಕಡೆ ಗಮನ ಹರಿಸ್ಬಿಟ್ಟು ಮಠ ಮಂದಿರ ಎಲ್ಲೆಲ್ಲಿ ಪ್ರಸಾದ ವ್ಯವಸ್ಥೆ ಅನ್ನೋದು ಇದೆ, ನಮ್ಮ ರಾಜ್ಯದಲ್ಲೇ ಇರ್ಬೋದು, ಇಡೀ ನಮ್ಮ ದೇಶದಲ್ಲೇ ಇರ್ಬೋದು, ಅಲ್ಲಿಗಾದರೂ ಕೂಡ ಒಂದು ವಿಹಿತವಾಗಿ ಸಪ್ಲೈ ಮಾಡಿದರೆ ಬಂದಂಥ ಭಕ್ತಾದಿಗಳು ಆನಂದವಾಗಿ ಹೋಗ್ತಾರೆ. ಎಷ್ಟು ದಿವಸಗಳಿಂದ ಪ್ರಸಾದ ವ್ಯವಸ್ಥೆ ಬಂದಾಗಿದೆ? ಒಂದು 10-12 ದಿವಸದಿಂದ ಬಂದಾಗಿದೆ. ಅದಕ್ಕೆ ಮುಂಚೆ ಇತ್ತು, 10-12 ದಿವಸದಿಂದ ಇಲ್ಲ. ಓಕೆ, ಇದೇ ರೀತಿಯಾಗಿ ಸಿಲಿಂಡರ್ ಸಿಗುವವರೆಗೆ ಪ್ರಸಾದ ಸಿಗಲ್ಲ? ಸಿಗಲ್ಲ. ಸಿಲಿಂಡ್ರು ಸಿಕ್ಕ ಮೇಲೆ ಖಂಡಿತ ಪೂರ್ತಿ ವ್ಯವಸ್ಥೆ ಮಾಡ್ತೀವಿ, ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಇದು ಇಲ್ಲಿರುವಂಥ ಏನು ಕೂಡ್ಲಿ ಮಠ ಇದೆ, ಶೃಂಗೇರಿ ಶಾರದೆ ಪ್ರಧಾನ ಅರ್ಚಕರು ಹೇಳೋ ಪ್ರಕಾರವಾಗಿ ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ಆಗ್ತಾ ಇತ್ತು. ಮಧ್ಯಾಹ್ನದ ಅನ್ನದಾಸೋಹ ಆಗ್ತಾ ಇತ್ತು. ಈ ಅನ್ನದಾಸೋಹ ನಿಂತು ಹೋಗಿದೆ. ಕಾರಣ ಅಂತಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ. ಯಾವಾಗ ಸಿಲಿಂಡರ್ ಸಿಗುತ್ತೆ ಮತ್ತೆ ಮಧ್ಯಾಹ್ನದ ಏನು ಪ್ರಸಾದ ವ್ಯವಸ್ಥೆ ಮಾಡುವುದಾಗಿ ಅರ್ಚಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.